ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾ ಸುಜಾತ ಟಿ.ಸಿ. ರೇಖಿ ಮಾಸ್ಟರ್. ನಾವು ರೇಖಿ ಲೆವೆಲ್ 1ನಲ್ಲಿ ನಮ್ಮ ದೇಹದಲ್ಲಿ ರೇಖಿ ಶಕ್ತಿಯನ್ನು ಹರಿಸುವುದನ್ನು ನೋಡಿದ್ವಿ. ರೇಖಿ ಲೆವೆಲ್ 2ನಲ್ಲಿ ಅದಕ್ಕೆ ಸಿಗುವಂತಹ 3 ಸಿಂಬಲ್ಸ್ಗಳಿವೆ ಅನ್ನೋದನ್ನು ನಾವು ನೋಡಿದ್ವಿ. ಆ ಸಿಂಬಲ್ಸ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕುಟುಂಬದವರಿಗೆ ಹೀಲಿಂಗನ್ನು ಮಾಡ್ಬೋದು, ನಮ್ಮ ಬ್ಲಡ್ ರಿಲೇಷನ್ ಅವರಿಗೆ ಹೀಲಿಂಗನ್ನು ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ನಾವಿವತ್ತು ಆ ಹೀಲಿಂಗನ್ನು ಮಾಡಲಿಕ್ಕೆ ತುಂಬಾ ವಿಧಾನಗಳಿವೆ. ಆ ವಿಧಾನಗಳನ್ನು ಯಾವುದು ಅಂತ ನಾವು ನೋಡೋಣ. ಒಂದು ಟಚ್ ಹೀಲಿಂಗು, ನಾನ್ ಟಚ್ ಹೀಲಿಂಗು, ಡಿಸ್ಟೆನ್ಸ್ ಹೀಲಿಂಗು, ಆಮೇಲೆ ಗ್ರೂಪ್ ಹೀಲಿಂಗು, ಹೀಗೆ ತುಂಬಾ ವಿಧಾನಗಳಿವೆ. ಈ ಟಚ್ ಹೀಲಿಂಗು ಅಂತಂದರೆ ವ್ಯಕ್ತಿಯನ್ನು ಎಲ್ಲಿ ಅವರಿಗೆ ಅನಾರೋಗ್ಯ ಇದೆ ಆ ವ್ಯಕ್ತಿಯನ್ನು ಟಚ್ ಮಾಡಿ ನಮ್ಮ ಕೈಯಲ್ಲೇ ರೇಖೆ ಶಕ್ತಿನ ಹರಿಸಿ ಅವ್ರನ್ನ ಟಚ್ ಮಾಡಿ ಹೀಲಿಂಗನ್ನು ಮಾಡುವಂಥ ವಿಧಾನ. ನಾನ್ ಟಚ್ ಹೀಲಿಂಗ್ ಅಂದರೆ ಅಸ್ಪರ್ಶ ಚಿಕಿತ್ಸೆ. ಅಂದರೆ ಅವ್ರನ್ನ ವ್ಯಕ್ತಿಯನ್ನು ಮಲಸ್ಕೊಂಡು ಅವ್ರನ್ನ ನಾವು ಟಚ್ ಮಾಡೋದಿಲ್ಲ, ದೂರದಿಂದನೇ ರೇಖೆ ಶಕ್ತಿಯನ್ನು ನಮ್ಮ ಹಸ್ತಗಳಲ್ಲಿ ಹರಿಸಿ ಅದಕ್ಕೆ ಆದಂಥ ಸಿಂಬಲ್ಸ್ ಇದೆ, ಆ ಸಿಂಬಲ್ಸನ್ನು ಉಪಯೋಗಿಸ್ಕೊಂಡು ರೇಖೆ ಶಕ್ತಿಯನ್ನು ಹರಿಸಿ ಅವರಿಗೆ ಹೀಲಿಂಗ್ ಚಿಕಿತ್ಸೆಯನ್ನು ಕೊಡುವಂಥದ್ದು. ಮೂರನೇದು ಡಿಸ್ಟೆನ್ಸ್ ಹೀಲಿಂಗ್. ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ದೂರ ಚಿಕಿತ್ಸೆ ಅಂತಂದರೆ ಅವರು ಬೇರೆ ಊರಲ್ಲಿರ್ಬೋದು, ಬೇರೆ ದೇಶದಲ್ಲಿ ಎಲ್ಲಾದರೂ ಇರಲಿ ಪರವಾಗಿಲ್ಲ, ಇಲ್ಲಿಂದನೇ ನಾವು ಅವರಿಗೆ ಹೀಲಿಂಗನ್ನು ಮಾಡುವಂಥದ್ದು. ಅದಕ್ಕೆ ಆದಂಥ ಒಂದು ಸಿಂಬಲ್ ಇದೆ. ಆ ಸಿಂಬಲ್ಸನ್ನು ನಾವು ಹಾಕ್ಕೊಂಡ್ರೆ ನಮಗೂ ಅವರಿಗೂ ಅದು ಕನೆಕ್ಟ್ ಆಗುತ್ತೆ. ಆಗ ನಾವು ಹಸ್ತಗಳ ಮೂಲಕ ಅವರಿಗೆ ರೇಖೆ ಶಕ್ತಿಯನ್ನು ಹರಿಸಿ ಹೀಲಿಂಗ್ ಚಿಕಿತ್ಸೆಯನ್ನು ಮಾಡುವಂಥದ್ದು. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಗ್ರೂಪ್ ಹೀಲಿಂಗ್ ಅಂದರೆ ವ್ಯಕ್ತಿಗೆ ತುಂಬಾ ಸೀರಿಯಸ್ ಇರುತ್ತೆ, ಚಿಕಿತ್ಸೆ ಅಗತ್ಯ ತುಂಬ ಇದೆ ಅಂತಂದಾಗ ಗ್ರೂಪ್ ಮಾಡಿಕೊಂಡು ಒಬ್ಬ ವ್ಯಕ್ತಿಗೆ ಹೀಲಿಂಗನ್ನು ಮಾಡುವಂಥದ್ದು. ಇದನ್ನು ಕೂಡ ಗ್ರೂಪ್ ಹೀಲಿಂಗ್ ಅಂತ ಕರಿತೇವೆ. ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತು ನಾವು 4 ವಿಧಾನಗಳನ್ನು ನಾವು ಕಲ್ತ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಧಾನಗಳನ್ನು ನಾನು ಹೇಳ್ತೇನೆ. ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.